ಮಾಡ್ಕೊಂಡು ಅದ್ರ ಮೂಲಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ನನಗೆ ತುಂಬ ಖುಷಿಯಾಗಿದೆ ಅಂದರೆ, ಫಸ್ಟು ನಾನು ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಶುಭಾಶಯಗಳು. ನಿಮ್ಮ ಬದುಕನ್ನು ಬಂಗಾರ ಮಾಡ್ಕೊಳ್ಳೋದಕ್ಕೆ ಅಷ್ಟು ದೂರದಿಂದ ಸಾವಿರಾರು ಮೈಲಿ ಸಮುದ್ರ ದಾಟಿ ಇಲ್ಲಿಗೆ ಬಂದು ನೀವು ನಿಮ್ಮ ಬದುಕನ್ನು ಸುಂದರ ಮಾಡ್ಕೊತಾ ಇದ್ದೀವಿ. ಬದುಕು ಬಹಳ ಮುಖ್ಯ ಮನುಷ್ಯನಿಗೆ. ಅಂತಹ ಒಂದು ಸೌಂದರ್ಯದ ಬದುಕಿನ ನಡುವೆ ನಿಮ್ಮ ಕನ್ನಡ ಅನ್ನೋ ಒಂದು ಈ ಕನ್ನಡ ನೆಲದಲ್ಲಿ ಹುಟ್ಟಿ ಅಲ್ಲಿಂದ ಬಂದು ಈ ಕನ್ನಡದ ಕಂಪನ ಪಸರಿಸ್ತಾ ಇದ್ದೀರಲ್ಲ, ಇದು ನಾವೆಲ್ಲರೂ ನಿಮಗೆ ಫಸ್ಟು ಕೃತಜ್ಞರಾಗಿರ್ಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಖಂಡಿತ ಈ ದೇಶದಲ್ಲಿ ಬಂದು ಅಲ್ಲಿಂದ ಇಷ್ಟೊಂದು ಕನ್ನಡದ ಕೆಲಸಗಳನ್ನು ಮಾಡ್ತಾ ಇದ್ದೀರಲ್ಲ, ಅದು ಕಡಿಮೆ ಅಲ್ಲ, ಖಂಡಿತವಾಗ್ಲೂ ಕಡಿಮೆ ಅಲ್ಲ ಅಂತ ವಿಷಯ. ನಾವು ಎಷ್ಟು ಧನ್ಯತಾ ಭಾವನೆ ನಿಮ್ಗೆ ಹೇಳಿದ್ರು ಅದು ಕಡಿಮೆನೆ ಅಂತ ಅನಿಸ್ತಾ ಇದೆ ನನಗೆ. ಸೊ ಕರ್ನಾಟಕದಲ್ಲಿ ಎಷ್ಟೋ ಜನ ನಾವು ಕನ್ನಡಿಗರು ಆಯಾ ಭಾಷೆಗಳಿಗೆ ಹೋಗ್ತೀವಿ. ಅಲ್ಲಿ ಎಷ್ಟೋ ಜನ ಬರ್ತಾರೆ ಬಿಸ್ನೆಸ್ ಪರ್ಪಸ್ಗೆ ಅಥವಾ ಜೀವನೋಪಾಯಕ್ಕೆ ಬಂದಿರ್ತಾರೆ. ಅವ್ರ ಭಾಷೆಗೆ ಹೋಗಿ ಮಾತನಾಡೋಂಥ ನಾವು ಇಲ್ಲಿ ಕನ್ನಡದ ಇಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ದೀರಲ್ಲ. ಸೊ ಹಾಗಾಗಿ ಕನ್ನಡ ಸಂಘವನ್ನು ಕಟ್ಟಿದ ಮತ್ತು ಕನ್ನಡ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಶಂಕರ್ ಸರ್ ಅವರಿಗೆ ಮತ್ತು ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳ ಕ್ರಿಯಾಶೀಲತೆ ನೋಡಿದೆ ನೆನ್ನೆ. ಬಹಳ ಖುಷಿ ಆಯಿತು. ಅವ್ರ ಕ್ರಿಯಾಶೀಲತೆಗೆ ಮತ್ತೊಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಮತ್ತೆ ನಿಮಗೆ ನಾವು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಅವ್ರು ಹೇಳಿದರು, ಪುಸ್ತಕ ತಗೊಂಡು ಬನ್ನಿ, ಮಕ್ಕಳಿಗೆಲ್ಲ ಕನ್ನಡ ಶಾಲೆ ಇದೆ, ಇಲ್ಲಿ ಕನ್ನಡ ಕಲಿಸ್ಬೇಕು. ಈ ನದಿ ಕಲಿ ಅನ್ನೋ ಪುಸ್ತಕ ಸಿಗ್ತಾ ಇಲ್ಲ ಅಲ್ಲಿ ಬೆಂಗಳೂರಲ್ಲಿ, ಅಷ್ಟೇ ಇಲ್ಲ, ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ. ಅದು ಔಟ್ ಆಫ್ ಪ್ರಿಂಟ್ ಆಗಿತ್ತು. ಎಷ್ಟು ಹಣ ಕೊಟ್ಟರು ಸಿಗ್ತಾ ಇರಲಿಲ್ಲ. ಅಂಥದ್ದೊಂದನ್ನು ನಮಗೆ ಬೇಡಿಕೆ ಇಟ್ಟರು. ಅದೊಂದು ಪರೀಕ್ಷೆ ಆಯಿತು ನಮಗೆ. ಅದು ನಾವು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಎಲ್ ಮುಕುಂದರಾಜ್ ಅಂತಿದ್ದಾರೆ, ಅವ್ರಿಗೆ ಹೇಳಿದ್ರು ಅವರು. ಸೊ ಅವರು ಅವ್ರ ಫ್ರೆಂಡ್ ಡಾಕ್ಟರ್ ಡೊಮಿನಿಕ್ ಅಂತ, ಅವರು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿನಲ್ಲಿ VC ಆಗಿದ್ದರು. ಅವ್ರ ಮಿಸ್ಸಸ್ಸು ವಿದ್ಯಾಕುಮಾರಿ, ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದೆ. ವಿದ್ಯಾಕುಮಾರಿ, ವಿದ್ಯಾ ಅಂತ ಅಷ್ಟೇ ಗೊತ್ತಿತ್ತು. ಸೊ ವಿದ್ಯಾಕುಮಾರಿ ಮೇಡಮ್ ಅವರು IAS ಆಫೀಸರು. ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಆ ಮೇಡಮ್ಗೆ ಹೇಳಿದ್ರು ಮುಕುಂದರಾಜ್ ಅವರು, ಇಮ್ಮಿಡಿಯೇಟ್ 2 ದಿವಸದಲ್ಲಿ ಅದನ್ನು ನಮಗೆ ಅವರು ವ್ಯವಸ್ಥೆ ಮಾಡಿಕೊಟ್ರು. ಅದನ್ನು ಫಾಲೋ ಅಪ್ ಮಾಡಿದ್ದು ನಮ್ಮ ನಡುವೆ ಇರುವಂತಹ ಶ್ರೀ ಹರ್ಷ ಸಾಲಿಮಠ್ ಅವರು ಮತ್ತು ನಮ್ಮ ಕಿಕ್ಕೇರಿ ಕೃಷ್ಣಮೂರ್ತಿ ಇಬ್ಬರು ಸೇರಿ ಆ ಪುಸ್ತಕವನ್ನು ಇಲ್ಲಿವರೆಗೂ ತಗೊಂಡು ತಲುಪಿಸಿದ್ದೀವಿ. ಹಾಗಾಗಿ ಫಸ್ಟ್ ನಾವು ಡೊಮಿನಿಕ್ ಮತ್ತು ವಿದ್ಯಾಕುಮಾರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಫಸ್ಟ್ ಧನ್ಯವಾದ ಹೇಳಿ ಆಮೇಲೆ ಸಾಹಿತ್ಯಕ್ಕೆ ಬರ್ತೀನಿ, ಯಾಕಂದರೆ ಲಾಸ್ಟ್ ವೀಕ್ ನಾನು ಮರ್ತ್ಬಿಡ್ತೀನಿ ಅವನು ಬೈಕೆ. ಸೊ ಈಗ ಕನ್ನಡ ಯಾಕಾಗಿ ನಾವು ಕಲಿಬೇಕು, ಕನ್ನಡ ಸಾಹಿತ್ಯ ನಮಗೆ ಏನಕ್ಕೆ ಇಷ್ಟೊಂದು ಪಸರಿಸ್ತಾ ಇದ್ದೀವಿ, ಯಾಕೆ ಅಂದರೆ ಕನ್ನಡ ಸಾಹಿತ್ಯವೇ ಹಾಗೆ. ಕನ್ನಡ ಸಾಹಿತ್ಯಕ್ಕೆ ಅಗಾಧವಾದ ಶಕ್ತಿ ಇದೆ. ಅಲ್ಲಿ ಹೇಳ್ತಾ ಇದ್ದೆ ನಾನು ಗುರುಮನೆಯಲ್ಲಿ. ಸೊ ನಿಜ, ಅದು ಅಷ್ಟು ಶಕ್ತಿಯುತವಾದಂಥದ್ದು ಯಾಕೆ, ಯಾವ ಭಾಷೆಗೂ ಸಿಗದಷ್ಟು ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಸಿಕ್ಕಿದೆ ಅಂದರೆ ಅದ್ರಲ್ಲಿ ಏನೋ ಒಂದು ಇರಬೇಕಲ್ವಾ. ಸೊ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದೆ ಅಂದರೆ ಹುಡುಗಾಟದ ಮಾತಲ್ಲ. ಸೊ ಏನಿದೆ ಅದರಲ್ಲಿ ಅಂದರೆ ಕನ್ನಡದಲ್ಲಿ ವೈಚಾರಿಕ ಪ್ರಜ್ಞೆ ಇದೆ, ವೈಜ್ಞಾನಿಕ ಪ್ರಜ್ಞೆ ಇದೆ. ಈ ಎರಡನ್ನ ಆಧಾರವಾಗಿ ಇಟ್ಕೊಂಡು ನಾವು ನಮ್ಮ ದೇಶದ ಸಂವಿಧಾನವನ್ನು ರಚಿಸ್ಕೊಂಡಿದ್ದೀವಿ, ಭಾರತದ ಸಂವಿಧಾನ. ಸೊ ಭಾರತದ ಸಂವಿಧಾನದಲ್ಲಿ ನಿಮ್ಗೆ ಇಲ್ಲಿರೋರು ಎಲ್ಲರಿಗೂ ಗೊತ್ತಿದೆ, ನೀವೆಲ್ಲ ಸಿಟಿಸನ್ ಆಫ್ ಇಂಡಿಯಾ ಆಗಿದ್ರಿ ಒಂದು ಕಾಲದಲ್ಲಿ, ಮತ್ತು ಈಗಲೂ ಇದ್ದೀರೇನೋ ಕೆಲವರು ಗೊತ್ತಿಲ್ಲ. ಸೊ ಇವ್ರಿಗೆಲ್ಲ ಗೊತ್ತಿದೆ ಭಾರತದ ಸಂವಿಧಾನವನ್ನು ನಾವು ಇದ್ರ ಮೇಲೆ, ಇದರ ಆಧಾರದ ಮೇಲೆ ತಗೊಂಡಿದ್ದೇನೆ. 1950ರಲ್ಲಿ ರಚಿಸ್ಕೊಂಡಿದ್ದ ಸಂವಿಧಾನ ಇವತ್ತು ಕನ್ನಡ ಸಾಹಿತ್ಯ ಅದರಲ್ಲಿರೋದನ್ನು ನೋಡ್ತಿದ್ದೀವಿ. ಆದರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಸಾವಿರಾರು ವರ್ಷಗಳ ಹಿಂದೆಯೇ ಇವತ್ತಿನ ಕಾನ್ಸ್ಟಿಟ್ಯೂಷನ್ ನಾವು ಏನು ಹಾಕೊಂಡಿದ್ದೀವಿ, ಈಕ್ವಾಲಿಟಿ, ಲಿಬರ್ಟಿ, ಫ್ರಾಟರ್ನಿಟಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಸೆಕ್ಯುಲರಿಸಮ್ ಸ್ಟೇಟ್, ಈ ಎಲ್ಲ ಅಂಶಗಳು ಕೂಡ ಅವತ್ತಿನ ಕನ್ನಡ ಸಾಹಿತ್ಯದಲ್ಲಿ ಇತ್ತು. ಅದನ್ನು 1-2 ಮಾತಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಹಾಗೆ ಅಲ್ಲಿ ಬಸವಣ್ಣ ಕೂಡ ಬಂದು ಹೋಗ್ತಾರೆ. ಸೊ ಕನ್ನಡ ಸಾಹಿತ್ಯದಲ್ಲಿ ಅಂದರೆ 10ನೇ ಶತಮಾನವನ್ನು ನಾವು ತೆಗೆದುಕೊಂಡಾಗ
ಕವಿ ಬರ್ತಾರೆ, ಆದಿಕವಿ ಅಂತ ಹೇಳ್ತೀವಿ. ಪಂಪ ಬರೀತಾನೆ ನೋಡಿ, ಭಾರತ ಕಾನ್ಸ್ಟಿಟ್ಯೂಷನ್ ನಲ್ಲಿ ಒಂದ್ಸಲ ನಾನು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಭಾರತೀಯ ಪ್ರಜೆಗಳಾದ ನಾವು ಈ ರಾಷ್ಟ್ರವನ್ನು ಸರ್ವ ಸ್ವತಂತ್ರ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ನಿರ್ಮಿಸಿ ಅದರ ಸಮಸ್ತ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸಿ ಎಲ್ಲರಲ್ಲೂ ಸಹೋದರ ಭಾವನೆಯನ್ನು ಮೂಡಿಸಿ ಈ ರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡ ಹೊರಟಿರುವ ನಾವು 1949 ನವೆಂಬರ್ 26ರಂದು ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಿದೀವಿ. ಅಂದ್ರೆ ಇದನ್ನೆಲ್ಲರೂ ಕೂಡ ನಾವು ಒಪ್ಕೊಂಡು ಅವತ್ತು ಪ್ರಾಮಿಸ್ ಮಾಡಿರೋದು ಇದೇ ನವೆಂಬರ್ 26. ಸೊ ಹಾಗಾಗಿ ಈ ಯಾಕೆ ಇದನ್ನ ಹೇಳಿದೆ ಅಂದ್ರೆ ಜಾತ್ಯತೀತ ಪ್ರಜ್ಞೆ ಅಂತ ಏನಿದೆ ಅದನ್ನ ಹೇಳಿಕ್ ಹೊರಟೆ. ಅಂದ್ರೆ ಇಲ್ಲಿ ಹೊರದೇಶಗಳಲ್ಲಿ ಇನ್ನೊಂದು ರೀತಿಯಲ್ಲಿರುತ್ತೆ, ರೇಸಿಸಮ್ ಅಂತ ಇಲ್ಲಿದೆ, ಅಲ್ಲಿ ಸೆಕ್ಯುಲರಿಸಮ್. ಸೊ ಏನಕ್ಕೆ ಇದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಪಂಪನಲ್ಲಿ ಈ ಮಾತು ಇದೆ. ಪಂಪ ಫಸ್ಟ್ ಹೇಳ್ತಾನೆ, ಅದೆಲ್ಲರೂ ನಿಮಗೂ ಗೊತ್ತಿರೋವಂಥದ್ದೇ. ಪಂಪನಲ್ಲಿದೆ, ಮನುಷ್ಯ ಜಾತಿ ತಾನೊಂದೇ ವಲ ಅಂತ ಹೇಳ್ಬಿಡ್ತಾನೆ. ಮನುಷ್ಯ ಜಾತಿ ಒಂದೇ ಅಲ್ಲವೇ? ಹೀಗೆ ಆಮೇಲೆ ಪಂಪನ ಒಂದು ಕೃತಿನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಅದರಲ್ಲಿ ಪಂಪ ಭಾರತದಲ್ಲಿ ಅವನು ದುರ್ಯೋಧನ ಮತ್ತು ಈ ಕಡೆ ಧರ್ಮರಾಯ ಇವರಿಬ್ರಿಗೂ ಜಗಳ ಆಗ್ಬೇಕು. ಕುರುಕ್ಷೇತ್ರ ಗೊತ್ತಿದೆಯಲ್ಲ, ಕೌರವರಿಗೂ ಪಾಂಡವರಿಗೂ ಆಗುವಂತ ಯುದ್ಧ. ಆ ಯುದ್ಧದಲ್ಲಿ ಧರ್ಮರಾಯ ಕಡೆ ಬಿಲ್ವಿದ್ಯೆಗಾರ ಅರ್ಜುನ ಇರ್ತಾನೆ, ಆ ಕಡೆ ಕರ್ಣನನ್ನ ಸೇರಿಸ್ಕೊಂಡ್ಬಿಡ್ತಾನೆ ದುರ್ಯೋಧನ. ಆಗ ಕರ್ಣನ್ಗೆ ಇವನು ಯಾರು ದುರ್ಯೋಧನನ ಕರ್ಣ ಇದ್ದಾನಲ್ಲ, ಅವನು ತುಂಬಾ ಅಪ್ರತಿಮ ಬಿಲ್ವಿದ್ಯೆಗಾರ. ಎಲ್ಲಿ ನಾವು ಸೋತೋಗ್ಬಿಡ್ತೀವೋ ಅನ್ನೋ ಭಯ ಇವ್ರ ಕಡೆಯವ್ರಿಗಾಗತ್ತೆ, ಯಾರಿಗೆ? ಪಾಂಡವ್ರ ಕಡೆಗೆ. ಸೊ ಆಗ ಅವ್ರೇನ್ ಹೇಳ್ತಾರೆ, ಈ ದ್ರೋಣಾಚಾರ್ಯ, ದುರ್ಯೋಧನ, ಧೃತರಾಷ್ಟ್ರ, ಸಾರಿ ಇವರೆಲ್ಲ ಇರ್ತಾರಲ್ಲ, ಇವರೆಲ್ಲ ಏನ್ ಮಾಡ್ತಾರೆ, ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ಇವರಿಬ್ಬರಲ್ಲಿ ಯುದ್ಧಗಳಾಗ್ತಾ ಇರುವಂತ ಸಂದರ್ಭದಲ್ಲಿ ಅದ್ರಲ್ಲಿ ಯಾರು ಈ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಒಂದು ಸಣ್ಣದಾಗಿ ಒಂದು ಮಾತನ್ನ ಅವ್ರ ಕಡೆನೆ ದ್ರೋಣಾಚಾರ್ಯನೇ ಕೇಳೋದು ಈ ಪ್ರಶ್ನೆಯನ್ನ. ದುರ್ಯೋಧನನ್ ಕೇಳ್ತಾರೆ, ಏನಪ್ಪಾ ನೀನ್ ಕರ್ಣನ್ ಸೇರ್ಸ್ಕೊಂಡಿದ್ಯಲ್ಲ, ಕರ್ಣ ಸೂತ ಪುತ್ರ, ಇವನನ್ನ ಹೆಂಗಯ್ಯ ಸೇರ್ಸ್ಕೊಂತೀಯ ನೀನ್ ಯುದ್ಧಕ್ಕೆ, ಅವ್ನ್ ಕ್ಷತ್ರಿಯನೇ ಅಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಆಗ ದುರ್ಯೋಧನನ ಬಾಯಲ್ಲಿ ಪಂಪ ಬರೆಯುವಂತ ವಾಕ್ಯ ಏನಪ್ಪಾ ಅಂದ್ರೆ, ದುರ್ಯೋಧನ ಹೇಳ್ತಾನೆ, ಕುಲಂ ಕುಲಂ ಮಲ್ತು ಛಲಮೇ ಕುಲಂ ಅಭಿಮಾನ ಕುಲಂ ಅನ್ಪು ತಾನೊಂದೇ ಕುಲಂ ಅನ್ನೋ ಮಾತನ್ನ ಹೇಳ್ತಾನೆ. ಕುಲಂ ಮಲ್ತು, ಕುಲ ಅನ್ನೋದು ಕುಲ ಅಲ್ಲ ಕಣಿಯ. ಕುಲ ಅಂದ್ರೆ ಏನು? ಅಭಿಮಾನ. ಒಬ್ಬ ವ್ಯಕ್ತಿಯ ಅಭಿಮಾನ ಇರುತ್ತಲ್ಲ, ಅನ್ಬು ಅಂದ್ರೆ ಸಾಧನೆ. ಕುಲಂ ಅನ್ನೋದು ಒಂದು ಸಾಧನೆ, ವ್ಯಕ್ತಿಯ ಸಾಧನೆ, ಅಚೀವ್ಮೆಂಟ್ಸ್. ನೀವೆಲ್ಲ ಇಲ್ಲಿ ಬಂದು ಮಾಡಿರೋ ಅಚೀವ್ಮೆಂಟ್ಸ್ ಇದೆಯಲ್ಲ, ಅದ್ರ ಮೂಲಕ ನಾವು ನಿಮ್ಮ ವ್ಯಕ್ತಿತ್ವವನ್ನು ಅಳಿಬೇಕೇ ಹೊರತು ಅದು ಯಾವುದೋ ಜಾತಿಯ ಮೂಲಕ ಅಲ್ಲ ಕಣಯ್ಯ ಅನ್ನೋ ಮಾತನ್ನ ಹೇಳ್ತಾರೆ. ಕುಲಂ ಮಲ್ತು ಛಲಮೇ ಕುಲಂ ಅಭಿಮಾನ ಕುಲಂ ಅನ್ಬು ತಾನೊಂದೇ ಕುಲಂ. ಛಲ ಇರಬೇಕು, ಅಭಿಮಾನ ಇರಬೇಕು, ಆಗ ನಮ್ಮ ವ್ಯಕ್ತಿತ್ವವನ್ನು ಗುರುತಿಸ್ಕೋತೀವಿ ಅನ್ನೋ ಮಾತನ್ನ ಅಲ್ಲಿ ಪಂಪ ಬರೀತಾ ಹೋಗ್ತಾನೆ. ಹಾಗೆ ಪಂಪ 10ನೇ ಶತಮಾನ ಆದ್ಮೇಲೆ 11ನೇ ಶತಮಾನ, ಹೀಗೆ ನಾವು ಹೇಳ್ತಾ ಬಂದ್ರೆ ಅಲ್ಲಿ ರಾಘವಾಂಕ, ಹರಿಹರ ಇವ್ರ ಕಾವ್ಯಗಳನ್ನೆಲ್ಲ ತಗೊಂಡು ಹೇಳ್ತಾ ಹೋಗ್ಬೋದು. ಎಲ್ಲರಲ್ಲೂ ಕೂಡ ಎಂತ ವೈಚಾರಿಕ ಪ್ರಜ್ಞೆ ಇದೆ ಅಲ್ಲಿ. ಆಮೇಲೆ 12ನೇ ಶತಮಾನಕ್ಕೆ ಬರ್ತೀವಿ. 12ನೇ ಶತಮಾನ ಅಂದ್ರೆ ಬಸವಣ್ಣ, ಸಾಕ್ಷಾತ್ ಬಸವಣ್ಣ ಎಲ್ರಿಗೂ ಇಲ್ಲಿ ಗೊತ್ತಿರೋವಂಥದ್ದು. ಸೊ ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪವನ್ನ ಕಟ್ಟಿ ಅದನ್ನ ಪಾರ್ಲಿಮೆಂಟ್ ಮಾಡ್ತಾರೆ. 12th ಸೆಂಚುರಿನಲ್ಲಿ 12ನೇ ಶತಮಾನದಲ್ಲೇ ಪಾರ್ಲಿಮೆಂಟ್ ಇತ್ತು. ಆದ್ರೆ ನಾವು ಇವತ್ತು 1950ರಿಂದ ಆಚೆಗೆ ಪಾರ್ಲಿಮೆಂಟ್ ಅನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಬಸವಣ್ಣನವರು ಅಲ್ಲಿ ಎಲ್ಲ ಜಾತಿಯ ಜನರನ್ನ, ಎಲ್ಲ ವರ್ಗದ ಜನರನ್ನ ಸೇರಿಸ್ಕೊಂಡಿದ್ರು. ಆ ಅನುಭವ ಮಂಟಪದಲ್ಲಿ ಡೋಮರ ಕಕ್ಕಯ್ಯ, ಮಾದಿಗರ ಅರಳೆಯ, ಜೇಡರ ದಾಸಿಮಯ್ಯ, ಮಡಿವಾಳ ಮಾಚಿದೇವ, ಹರಪ್ಪದ ಅಪ್ಪಣ, ಒಕ್ಕಲಿಗರ ಮುದ್ದಯ್ಯ, ಹೀಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟು ಜನ ಸಿಗ್ತಾರೆ. ಸೊ ಹಾಗೆ ಸ್ತ್ರೀಯರು ಕೂಡ ಅಲ್ಲಿದ್ರು ಅನ್ನೋದಕ್ಕೆ ನಾನು ಹೇಳಿದ್ದೆ. ಮೇಡಮ್ ಅದನ್ನೇ ಹೇಳಿ ಪರವಾಗಿಲ್ಲ ಅಂದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ಎಲ್ಲ ಅಲ್ಲಿ ಸದ್ಯಕ್ಕ ಆಗಿರ್ಬೋದು, ಅಮ್ಮಗೆ ರಾಯಮ್ಮ ಆಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಆಗಿರ್ಬೋದು, ಹಡಪದ ಅಪ್ಪಣ್ಣನ ಪುಣ್ಯಸ್ತ್ರೀ ಲಿಂಗಮ್ಮ, ಇವ್ರನ್ನೆಲ್ಲವನ್ನ ನೋಡಿ ಅವ್ರನ್ನೆಲ್ಲ ಅವರು ಅನುಭವ ಮಂಟಪದಲ್ಲಿ ಸೇರಿಸಿದರೆ ಅಲ್ಲಿ ಯಾವುದೇ ಕಾಯಕ ಆಗಿರ್ಬೋದು, ಯಾವ ಕಾಯಕವೂ
ಇಲ್ಲದ ಹಾಗೆ ಕಾಯಕ, ಅದು ಕೆಳಗಿನ ಸ್ತರದ್ದಾಗಿರ್ಬೋದು, ಮೇಲಿನ ಸ್ತರದ ಕಾಯಕ ಆಗಿರ್ಬೋದು, ಅದ್ಯಾವೂ ಇಲ್ಲದ ಹಾಗೆ ಅಂದ್ರೆ ಈಕ್ವಾಲಿಟಿ, ದಿಸ್ ಆಕ್ಟ್ ಶೋಸ್ ಸೋಷಿಯಲ್ ಜಸ್ಟಿಸ್. ಸೊ ಇದನ್ನ ನಾವು ಸೋಷಿಯಲ್ ಜಸ್ಟಿಸ್ ಅಂತ ಇಂಡಿಯನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಾಕೊಂಡಿದೀವಿ ನಾವು. ಸೊ ಸೋಷಿಯಲ್ ಜಸ್ಟಿಸ್ ಇದೆ, ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇದ್ದೀವಿ. ಸೊ ಆದ್ರೆ ನಾವು ನಮ್ಮ ಮಕ್ಕಳಿಗೆ ಏನ್ ಪಾಠ ಹೇಳ್ಕೊಡ್ತಾ ಇದ್ದೀವಿ ಅಂದ್ರೆ, ಪಾರ್ಲಿಮೆಂಟ್ ಲಂಡನ್ ಅಲ್ಲಿ ಫಸ್ಟ್ ಉದ್ಭವ ಆಯ್ತು, ಲಂಡನ್ ಇಂದ ಬಂತು ಅಂತ ಹೇಳ್ಕೊಡ್ತಾ ಇದ್ದೀವಿ. ಆದ್ರೆ ಲಂಡನ್ಗೂ ಪೂರ್ವದಲ್ಲಿ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲೇ ಇತ್ತು ನಮ್ಮ ಪಾರ್ಲಿಮೆಂಟ್ ಅನ್ನೋದನ್ನ. ನಮ್ಮ ಬಸವಣ್ಣ ಅದನ್ನ ಸ್ಥಾಪಿಸಿದ್ದು, ಅವರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾಗ್ತದೆ ಅನ್ನೋದನ್ನ ನಾನು ಹೇಳ್ತೇನೆ. ಸೊ ಬಸವಣ್ಣ ಇಲ್ಲಿ ಏನ್ ನೋಡಿ, ಎಷ್ಟು ಈಕ್ವಾಲಿಟಿ ಇತ್ತು ಅಂತಂದ್ರೆ, ಬಸವಣ್ಣನವರು ಕೂಡಲ ಸಂಗಮ ದೇವ ಅಂತ ಅವರ ವಚನದ ಅಂಕಿತ ನಾಮವನ್ನು ಬರ್ಕೊಂಡ್ರು. ಸೊ ಎಲ್ಲರೂ ಕೂಡ ಈಗ ಬಸವಣ್ಣ ಲೀಡರ್ ಆದ್ಮೇಲೆ ನಾವೆಲ್ಲರೂ ಕೂಡ ಬೇರೆ ಉಳಿದ ಎಲ್ಲ ಜನರು ಕೂಡ ಬಸವಣ್ಣನನ್ನೇ ನಾವು ಅದನ್ನೇ ಫಾಲೋ ಮಾಡ್ಬೇಕಲ್ವಾ. ಈಗ ಒಬ್ಬ ಲೀಡರ್ ಆದ್ಮೇಲೆ ಅವ್ನು ಕೂಡಲ ಸಂಗಮ ಅಂತ ಹೇಳಿದ್ರೆ ನಾನು ಕೂಡಲ ಸಂಗಮ ಅಂತಾನೆ ಹೇಳ್ಕೊಂಡು ಹೋಗ್ಬೇಕು. ಆದ್ರೆ ಅಲ್ಲಿ ಹಂಗಾಗ್ಲೇ ಇಲ್ಲ. ಎಷ್ಟು ಈಕ್ವಾಲಿಟಿ ಇತ್ತು ಅಲ್ಲಿ, ಸ್ವಾತಂತ್ರ್ಯ, ಲಿಬರ್ಟಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಅಕ್ಕ ಮಹಾದೇವ್ ಹೇಳ್ತಾಳೆ, ನೀನು ಕೂಡಲ ಸಂಗಮ ದೇವ ಆದ್ರೆ ನನ್ನ ಚಂಡಮಲ್ಲಿಕಾರ್ಜುನ ಕಣಿಯ ಅಂತ. ಆಮೇಲೆ ಗುಹೇಶ್ವರ ಲಿಂಗ ಅಂತ ಅಲ್ಲವ ಪ್ರಭು ಹೇಳ್ತಾರೆ ಅಲ್ವಾ. ಸೊ ಒಬ್ಬ ಮಣಿವಳ ಮಾಚಿ ದೇವ, ಕಲಿದೇವರ ದೇವ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರ ಒಂದೊಂದು ಅಂಕಿತ ದೈವಗಳು ವಿಭಿನ್ನವಾಗಿದೆ. ಸೊ ಅಮ್ಮಗೆ ರಾಯಮ್ಮಂದಾಗಿರ್ಬೋದು, ಅಮ್ಮಗೆ ರಾಯಮ್ಮ ಹೇಳ್ತಾಳೆ, ಅವಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂತಾಳೆ ತನ್ನ ಅಂಕಿತ ನಾಮವನ್ನ. ಅಮರೇಶ್ವರ ಅಂತ ನಾವು ಮಾಡ್ಕೊಂಡಿದೀವಿ. ಆಕ್ಚುಲಿ ಅದು ಮೂಲದಲ್ಲಿ ಇದ್ದಿದ್ದು ಅಮಲೇಶ್ವರ ಲಿಂಗ. ಅಮಲೇಶ್ವರ ಅಂತ ಅಂದ್ರೆ ಏನು, ಎಲ್ಲಿದೆ, ಎಲ್ಲಿ ಹುಡುಕ್ತಿದೀವಿ ನಾವು ಇವತ್ತು ನೋಡ್ತಿದೀವಿ, ಅಲ್ಲಿದೆ ಅಮರೇಶ್ವರ. ಇಲ್ಲಿ ನಾವು ಇದ್ರ ಹತ್ರ ಹೋಗ್ಬೇಕಾದ್ರೆ ಇವರು ಶಂಕರ್ ಸರ್ ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಸಿಗ್ತದದು. ಮಾರಯ್ಯ ಪ್ರಿಯ ಸರ್ಕಲ್ ಇದೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂತಿದೆ. ಸೊ ಅಮರೇಶ್ವರ ಇರ್ಲಿಲ್ಲ, ಹುಡುಕಿದ್ರೆ ಈಗ ಅಮಲೇಶ್ವರ ಏನದು ಅಂದ್ರೆ, ಅವಳು ಅಲ್ಲಿಯ ಅಷ್ಟೂ ಜನ ವಚನಕಾರರು ತಮ್ಮ ಕಾಯಕವನ್ನೇ ದೇವರು ಅಂತ ತಿಳಿದ್ರು. ಆ ದೇವರನ್ನೇ ಅವ್ರ ಅಂಕಿತ ನಾಮ ಮಾಡ್ಕೊಂಡಿದ್ದ. ಸೊ ಅಲ್ಲಿ ಆಕೆ ತನ್ನ ಗಂಡ ಅವನಿಗೆ ಪ್ರಿಯವಾದದ್ದು ಏನದು, ಹೆಂಡ ಮಾಡುವ ಕಾಯಕ. ಸೊ ತನ್ನ ಗಂಡನಿಗೆ ಪ್ರಿಯವಾದದ್ದು ಹೆಂಡ. ಸೊ ಅದರ ಅವಳು ಅಮಲೇಶ್ವರ ಅಂತ ಬರೋದ್ಲು, ಅವಳು ಅಮಲೇಶ್ವರ ಲಿಂಗ ಅಂತ. ಸೊ ಅಮಲು ಅಂದ್ರೆ ಕಿಕ್ ಅಂತ ಗೊತ್ತಾಗ್ತದೆ, ಗೊತ್ತಾಯ್ತು. ಸೊ ಈ ಅವಳು ತನ್ನ ಕಾಯಕವನ್ನೇ ದೈವ ಮಾಡ್ಕೊಂಡ್ಲು. ಹಾಗೆ ನಮ್ಮ ಅವ್ವ ಯಾರಿದ್ದಾಳೆ ಅಂದ್ರೆ, ಅಲ್ಲಿ ಒಬ್ಳು ವಚನಕಾರ್ತಿ, ಅದು ಸೂಳೆ ಸಂಕವ್ಯ ಅಂತ ಕರಿತೀರ. ಆಕೆ ವೇಶ್ಯಾವೃತ್ತಿಯನ್ನ ಮಾಡ್ತಿದ್ದು, ಅವಳ ಅಂಕಿತ ನಾಮ ಬಂದು ನಿರ್ಲಜ್ಜೇಶ್ವರ ಲಿಂಗ. ಲಜ್ಜೆ ಇಲ್ಲದಿದ್ದೆ ನನ್ನ ದೈವ. ಸೊ ಪ್ರತಿಯೊಬ್ಬರು ಅಲ್ಲಿ ಈಕ್ವಾಲಿಟಿನ ಹೇಗೆ ಕಾಪಾಡ್ಕೊಂಡು ಬಂದ್ರು, ಮತ್ತೆ ಲಿಬರ್ಟಿನ ಹೇಗೆ ಕಾಪಾಡ್ಕೊಂಡ್ ಬಂದ್ರು ಅಂತ ನಾವು ತಿಳಿಬೇಕಾದ್ರೆ, ಸುಮ್ಮನೆ ಹೇಳ್ಬಿಡ್ತೀವಿ ಬಾಯಲ್ಲಿ ಈಕ್ವಾಲಿಟಿ ಇದೆ, ಲಿಬರ್ಟಿ ಇದೆ ಅಂತ. ಅದನ್ನ ಅಕ್ಷರ ರೂಪಕ್ಕೆ ತಂದು ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಂಡಿದ್ದು ವಚನಕಾರರು. ಅವತ್ತಿನ ಅಷ್ಟೂ ಜನ ವಚನಕಾರರು ಆ ಕೆಲಸವನ್ನ ಮಾಡ್ತಾರೆ. ಇದು ಕನ್ನಡ ಸಾಹಿತ್ಯ. ಪಂಪನಿಂದ ಹಿಡಿದು ಆಮೇಲೆ ಪಂಪ, ಕುಮಾರವ್ಯಾಸ, ಅವರು ಸರ್ ಬಸವ, ತಮ್ಮ ಹೆಸರು ಅಶೋಕ್ ಪಾಟೀಲ್ ಸರ್ ಅವರು ಒಂದು ಮಾತು ಹೇಳಿದ್ರು. ಅವಾಗಲೇ ಅಲ್ಲಿ ನಿಂತ್ಕೊಂಡು ನಾನು ಹೇಳಿದೆ, ಸರ್ ನಿಮ್ಮ ಊರಲ್ಲಿ ಡೆಸರ್ಟ್ ಇದೆ, ಡೆಸರ್ಟ್ ನಲ್ಲಿ ಇಷ್ಟು ಚೆನ್ನಾಗಿ ಗ್ರೀನರಿ ಬೆಳೆಸಿದ್ದೀರ ಅಂದ್ರೆ ಗ್ರೇಟ್ ಅಂದೆ. ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಮೇಡಮ್ ಇಲ್ಲಿ 10 ರೂಪಾಯಿ ಸ್ಯಾಂಕ್ಷನ್ ಅಂದ್ರೆ 10 ರೂಪಾಯಿನೂ ಇದ್ರೊಳಗೆ ಹಾಕ್ತಾರೆ, ಇಲ್ಲಿ ಜನ ಕೆಲಸ ಮಾಡ್ತಾರೆ. ಆದ್ರೆ ನಿಮ್ಮ ದೇಶದಲ್ಲಿ ಹಂಗಾಗಲ್ಲ. 10 ಜನ ಸರ್ಕಾರದಿಂದ 10 ರೂಪಾಯಿ ಸ್ಯಾಂಕ್ಷನ್ ಆದ್ರೆ 1 ರೂಪಾಯಿ ಅಲ್ಲೋ 2 ರೂಪಾಯಿ ಇಲ್ಲಿ ಹಾಕ್ತಾರೆ, ಮಿಕ್ಕಿದ್ದವ್ರ ಜೇಬ್ಗೆ ಹಾಕೊಂಡು ಹೋಗುತ್ತಾರೆ. ಇದು ಲಂಚದ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ನನಗೆ ಜ್ಞಾಪಕ ಬಂತು ಕುಮಾರವ್ಯಾಸ ಇದನ್ನ ಬರ್ತಿದ್ದಾರೆ. ಕರ್ನಾಟಕ ಭಾರತ ಕಥಾಮಂಜರಿ 500 ವರ್ಷಗಳ ಹಿಂದೆ ಇದ್ದ ಕುಮಾರವ್ಯಾಸ, ಅವನು ವಿಜಯನಗರ ಸಾಮ್ರಾಜ್ಯದ ಏನಿತ್ತು ಅವತ್ತು, ಆ ಸಾಮ್ರಾಜ್ಯದಲ್ಲಿ ಇದ್ದಂತಹ ಕವಿ ಅಂದ್ರೆ ಅವನ ಆಸ್ಥಾನ ಕವಿ ಅಲ್ಲ, ಅಲ್ಲಿಯ ಕವಿಗಳ ಜೊತೆಗೆ ಇದ್ದಂತಹ ಕವಿ ಅವನು ಒಂದು ಪುಸ್ತಕ ಬರೀತಾನೆ, ಕರ್ನಾಟಕ ಭಾರತ ಕಥಾಮಂಜರಿ, ಮಹಾಕಾವ್ಯ. ಅದು ಸೊ ಪವಿತ್ರ ಗ್ರಂಥ ಅಂತ ಇಟ್ಕೊಂಡು ನಾವು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಬರೀತಾನೆ ನಾವು. ಅದ್ರಲ್ಲಿ ಉದ್ಯೋಗ ಪರ್ವ ತೆಗೀರಿ. ಉದ್ಯೋಗ ಪರ್ವದಲ್ಲಿ ನಮಗ್ ಸಿಗುತ್ತೆ, ಕರಗುಪಿತ ಲೋಲುಪರು ಲಂಚದ ಪರಮ ಜೀವನ ಚಾವಣರು ಸಿರಿಕರಣದವರು ಮೆರದವಳು ಆ ರಾಜ್ಯಸಭೆಯವಳು. ಎಲ್ಲಿ ಹೇಳ್ತಾನೆ, ಯಾವಾಗ ಹೇಳ್ತಾನೆ ಅಂದ್ರೆ ಉದ್ಯೋಗ ಪರ್ವದಲ್ಲಿ. ಅದೇ ಸಂಧಿ ಮಾಡಕ್ಕೆ ಬೇಡಪ್ಪ, ಯುದ್ಧ ಮಾಡೋದು ಬೇಡ, ಕೌರವರು ಪಾಂಡವರು ನೀವು ಯುದ್ಧ ಮಾಡ್ಬೇಡ್ರಿ, ಯುದ್ಧದಿಂದ ತುಂಬಾ ಲಾಸ್ ಆಗುತ್ತೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಬನ್ನಿ ಸಂಧಿ ಮಾಡೋಣ, ನೆಗೋಸಿಯೇಷನ್ ಮಾಡೋಣ ಅಂತ ಇವನು ಅಂಬಾಸಿಡರ್ ಆಗಿ ಹೋಗ್ತಾನೆ ಕೃಷ್ಣ.
ಕೃಷ್ಣ ಒಬ್ಬ ಅಂಬಾಸಿಡರ್ ಆಗಿ ಹೋದಾಗ ಅಲ್ಲಿ ಆ ದುರ್ಯೋಧನ ಆಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾನೆ. ದುರ್ಯೋಧನ ಆಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾನೆ ಕೃಷ್ಣ. ಇದನ್ನ ಕವಿ ತನ್ನ ಆಸ್ಥಾನವನ್ನ ಕುರಿತು ಬರೀತಾನೆ. ಯಾವುದೇ ಒಬ್ಬ ಕವಿ ಒಂದು ಇದನ್ನ ನೋಡಿದ್ರೆ ಏನೋ ಒಂದು ಬಾಟ್ಲು ಅಥವಾ ಏನೋ ಒಂದು ಸೀನರಿ ನೋಡಿದ್ರೆ ಅವನಿಗೆ ಕವಿತೆ ಬರೆಯಕ್ಕಾಗತ್ತೆ. ಇಲ್ಲಾಂದ್ರೆ ಅವನು ಅನುಭವಕ್ಕೆ ಸಿಕ್ಬೇಕು, ಅದನ್ನ ಬರೀತಾನೆ. ಹಾಗೆ ಇವನು 500 ವರ್ಷಗಳ ಹಿಂದೆ ಇದ್ದದ್ದು ವಿಜಯನಗರ ಸಾಮ್ರಾಜ್ಯನೇ, ಕೃಷ್ಣದೇವರಾಯನ ಕಾಲ. ಅಂತ ಕೃಷ್ಣದೇವರಾಯನ ಆಸ್ಥಾನ ಹೇಗಿತ್ತು ಅನ್ನೋದನ್ನ ದುರ್ಯೋಧನನ ಆಸ್ಥಾನಕ್ಕೆ ಹೋಲಿಸ್ಕೊಂಡು ಅವ್ನು ಬರೀತಾ ಇದ್ದಾನೆ. ಅದನ್ನ ನಾವು ಗಮನಿಸ್ಬೇಕಾಗ್ತದೆ. ಯಾಕೆ ಕೃಷ್ಣದೇವರಾಯ ಫೇಲ್ಯೂರ್ ಆದ, ಗೋಲ್ಡನ್ ಎರಾ ಅಂತ ಹೇಳ್ತೀವಿ, ಸುವರ್ಣ ಯುಗ ಯಾಕಲ್ಲಿ ಫೇಲ್ಯೂರ್ ಆಯ್ತು ಅನ್ನೋದಕ್ಕೆ ಕಾರಣ ಅವನು ಬರೀತಾ ಹೋಗ್ತಾನೆ ಆ ಕವಿ. ಅದನ್ನ ಅವನು ಮಹಾಭಾರತದ ಮೂಲಕ ತೋರಿಸ್ತಾ ಇದ್ದಾನೆ. ಈಗ ಕೃಷ್ಣ ದುರ್ಯೋಧನನ ಆಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾನೆ. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳು ಅಂದ್ರೆ ಅವರು ಆಡಳಿತ ಅಧಿಕಾರಿಗಳು ಹೇಗಿದ್ರು ಅನ್ನೋದನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಆ ಸರ್ ಹೇಳಿದ್ದಕ್ಕೆ ನನ್ಗೆ ನೆನಪಾಯ್ತು. ಉದ್ಯೋಗಪರ ಹೇಳ್ತಾರೆ, ಕರಗುಪ್ಪಿದ ಲೋಲೋಪರ. ಕರ ಅಂದ್ರೆ ಕೈ, ಗುಪ್ತ ಅಂದ್ರೆ ಟೇಬಲ್ ಕೆಳಗಡೆ ಲಂಚ ತಗೊಳ್ಳೋದು. ಲಂಚ ಅನ್ನೋ ಪದವನ್ನ 500 ವರ್ಷಗಳ ಹಿಂದೆ ಕಾಯಿನ್ ಮಾಡಿದ್ದಾರೆ. ಇದು ನಾನು ಹೇಳ್ತಿರೋದಲ್ಲ, ಕುಮಾರವ್ಯಾಸ ಹೇಳ್ತಿರೋದು. ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಸೊ ಸರ್, ಇವತ್ತು ನಾವು ಪ್ರತಿಯೊಬ್ಬರು ಏನಾಗಿದ್ದೀವಿ ಅಂದ್ರೆ ಅದೊಂದಾಯ್ತು. ಆಮೇಲೆ ಲಂಚಕ್ಕೆ ಸಂಬಂಧಪಟ್ಟಾಗ ಇನ್ನೂ ಒಂದು ಭಾಷೆ ಒಂದು ಬರುತ್ತೆ. ಲಂಚ ಅನ್ನೋ ಪದನ ಕಾಯಿನ್ ಮಾಡ್ತಾನೆ ಇನ್ನೊಂದು ಪದ್ಯದಲ್ಲಿ. ಅದೇನಪ್ಪಾ ಅಂದ್ರೆ, ಅವರೆಲ್ಲ ಆಫೀಸರ್ಸ್ ಹೇಗಿದ್ರು ಅಂದ್ರೆ, ಒಲಿದರೆ ಒಳಲಂಚದೋಳ್ ಚಿತ್ರಿಸುವರು, ಮುನಿದೊಡೆ ಮಂತ್ರಶಕ್ತಿಯೋಳ್ ಅಳುಕಿಸುವರು, ಕಾರ್ಯಾರ್ಥ ಲಾಭವು ಲಭಿಸಿದೊಡೆ ಪತಿಯರ್ಥ ನೀರ ಮೇಲನ ಲಿಪಿಯಾಯಿತು ಅಂತ ಬರೆದ್ಬಿಟ್ರು. ಅಂದ್ರೆ ಒಲಿದರೆ ಆ ಅಧಿಕಾರಿನ ನೀವು ಫ್ರೆಂಡ್ ಮಾಡ್ಕೊಂಡ್ರೆ ಒಲಿದೊಡೆ, ಒಳಲಂಚದೋಳ್ ಚಿತ್ರಿಸುವರು, ಒಳಗೆ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಹತ್ರ ಲಂಚ ತಗೋತಾ ಇದ್ರು. ಮುನಿದೊಡೆ ಮಂತ್ರಶಕ್ತಿ ಒಳಗೆಲ್ಲ ಮಂತ್ರಶಕ್ತಿ ಬರ್ತಿತ್ತು. ರೂಮ್ ಚಿಮ್ ಅಂತ ನಮ್ಗೆ ಎದುರ್ಕೊಬಿಡ್ತಿದ್ವಿ. ಅಯ್ಯೋ ನಿಮ್ಗೂ ಅದಕ್ಕೂ ಬೇಡ ತಗೊಳ್ಳ ಹೋಗಯ್ಯ ಅಂತ ಕೊಟ್ಬಿಟ್ಟು ಹೊಟ್ಟಾಗ್ತಿದ್ವಿ. ಅಂದ್ರೆ ಅವ್ರಿಗೆ ಅಷ್ಟು ನಮ್ಮನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು ಪ್ರಜೆಗಳನ್ನ. ಯಾರು? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅನ್ನೋದನ್ನ ಅಲ್ಲಿ ಬರೀತಾ ಹೋಗ್ತಾರೆ. ಮುನಿದೊಡೆ ಮಂತ್ರಶಕ್ತಿಯೋಳು ಅಳುಕಿಸುವರು, ಕಾರ್ಯಾರ್ಥ ಲಾಭವು, ಕಾರ್ಯ ಅಂದ್ರೆ ಕೆಲಸ, ನಾನು ಮಾಡಿಸ್ಕೋಬೇಕಾಗಿರೋ ಅವನ ಹತ್ರ, ಅಧಿಕಾರಿ ಹತ್ರ ಕೆಲಸ, ಅವನಿಗೆ ಕಾರ್ಯಾರ್ಥ, ಅರ್ಥ ಅಂದ್ರೆ ಹಣ, ಕಾರ್ಯ ಅರ್ಥ, ನನ್ನ ಕೆಲಸಕ್ಕೆ ಹಣ ಸಿಕ್ಬಿಟ್ರೆ ಲಭಿಸಿದಡೆ, ಕಾರ್ಯಾರ್ಥ ಲಾಭವು ಲಭಿಸಿದಡೆ. ಪತಿ ಅರ್ಥ, ಪತಿ ಅಂದ್ರೆ ಸ್ಟೇಟ್ ಅಂತ ಹೇಳ್ತೀವಿ. ಈಗ ರಾಷ್ಟ್ರಪತಿ ಅಂತ ಹೇಳ್ತೀವಲ್ಲ, ಪತಿ ಮೀನ್ಸ್ ದಟ್ ಆಸ್ ಅದನ್ನ ಸಿಂಬಾಲಿಕ್ ಆಗಿ ಸ್ಟೇಟ್ ಅಂತ ಹೇಳ್ತೀವಿ. ಪತಿ ಅರ್ಥ, ಪತಿ ಅಂದ್ರೆ ಸ್ಟೇಟ್ ನ ಟ್ರೆಷರಿಗೆ ಸೇರ್ಬೇಕಾಗಿದ್ದು ಹಣ. ಅರ್ಥ ಅಂದ್ರೆ ಹಣ. ನೀರ ಮೇಲಣ ಲಿಪಿ ಆಗೋಯ್ತು, ನೀರಿನ ಮೇಲೆ ಬರದಾಕ್ಷರ. ಅವ್ರು ಹೇಳಿದ್ರಲ್ಲ ನಮ್ಮ ಅಶೋಕ್ ಸರ್ ಆಯ್ತು. ಸೊ ಅದು ಹಂಗೆ ಒಟ್ಟಾಗ್ತಿತ್ತು. ಇದು ನೋಡಿ, ಹೀಗೆ ಲಂಚ ಅನ್ನೋದು ಇವತ್ತಿಂದ ಅಲ್ಲ, ಅವತ್ತು ಇತ್ತು ಅನ್ನೋದನ್ನ ಅವ್ರು ಬರೀತಾ ಹೋಗ್ತಾರೆ. ಇವು ವೈಚಾರಿಕ ಪ್ರಜ್ಞೆ ನಮ್ಮಲ್ಲಿ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳು ಯಾಕೆ ಹೀಗಾಗಿದ್ದೀವಿ ನಾವು ಅನ್ನೋದನ್ನ ಅವ್ರು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವೆಲ್ಲವೂ ಇದೆ ಸರ್ ನಮ್ಮ ಸಾಹಿತ್ಯದಲ್ಲಿ. ಸೊ ಹಾಗೆ ಇವತ್ತಿಗೂ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಬಾರೋ ಪುಟ್ಟ ನನ್ನ ಜೊತೆ ಬಾರೋ, ಇಲ್ಲ ಬರಲ್ಲ ಅಂತಾರೆ ಮಕ್ಕಳು. ಆಮೇಲೆ ಚಾಕ್ಲೇಟ್ ಕೊಡಿಸ್ತೀನಿ ಬಾರೋ, ಅಲ್ಲಿ ಲಂಚ ಸರ್, ಅದು ಲಂಚವೇ. ಕೇಳ್ತಾ ಇದ್ವಿ, ಚಾಕ್ಲೇಟ್ ಕೊಡಿಸ್ತೀನಿ ಬಾ, ಐಸ್ ಕ್ರೀಮ್ ಕೊಡಿ, ನೋಡು ನೀನು SLC ಪಾಸ್ ಆಗಿದ್ರೆ ನಿಂಗೆ ಸೈಕಲ್ ಕೊಡ್ಸೋದು, ಇಲ್ಲಾಂದ್ರೆ ಕೊಡ್ಸಲ್ಲ. ಇವತ್ತು ಹೇಳ್ತಾ ಇದ್ದೀವಿ ನಾವು ಇದೆಲ್ಲ ಅಲ್ವಾ. ಏನೋ ಒಂದು ಆಂಬಿಷನ್ ಇಟ್ಟು ಮಕ್ಕಳಿಗೆ ಏನೋ ಮಾಡಿಸ್ತಾ ಇದ್ದೀವಿ. ಸೊ ಇದೆಲ್ಲವೂ ಲಂಚವೇ ಅಂತ ಅನಿಸ್ತಾ ಇದೆ. ಸೊ ಲಂಚ ಅನ್ನೋದನ್ನ ಅವತ್ತೇ ಇತ್ತು. ಸೊ ಹಾಗಾಗಿ ಅವ್ರಿಗೆ ಹೇಳಿಕೆ ಇಂಥ ವೈಚಾರಿಕ ಪ್ರಜ್ಞೆಗಳು ಕನ್ನಡ ಸಾಹಿತ್ಯದಲ್ಲಿ ಇವೆ ಸರ್. ನಾವು ಹುಡ್ಕೋಬೇಕಾಗಿದೆ ಅಷ್ಟೇ ಅದನ್ನೆಲ್ಲ. ಸೊ ಹಾಗೆ ಹೇಳ್ತಾ ಬಂದರೆ 12ನೇ ಶತಮಾನ, 13, 14, 15 ಹಿಂಗೆ ಇವತ್ತಿನ ಕಾಲದ ಕವಿಗಳವರೆಗೂ ಕುವೆಂಪು ತನಕ ನಮಗೆ ವೈಚಾರಿಕ ಪ್ರಜ್ಞೆಗಳು ಸಿಕ್ಕುತ್ತೆ. ಕುವೆಂಪು ಎಷ್ಟೊಂದು ಮಾತುಗಳನ್ನು ಹೇಳ್ತಾರೆ ನಮಗೆ. ಅವ್ರು ಹೇಳ್ತಾರೆ, ಕುವೆಂಪು ಅವರು ಒಂದು ಮಾತು, ಅದಿಲ್ಲಿ ಎಷ್ಟು ಸೂಕ್ತನೋ ಗೊತ್ತಿಲ್ಲ ನನಗೆ, ನಾನು ಹೇಳಿದ್ದಲ್ಲ, ಅದು ಕುವೆಂಪು ಹೇಳಿದ್ದನ್ನ ಹೇಳ್ತಾ ಇದ್ದೀನಿ. ನಿಜ, ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರೋ, ನೀವೆಲ್ಲಾದರೂ ಫಾಲೋ ಮಾಡ್ತಾ ಇದ್ದೀರ. ನಿಜವಾಗ್ಲೂ ನಾವು ತುಂಬ ಅಪ್ರಿಷಿಯೇಟ್. ನೆನ್ನೆಯಿಂದ ನಾವೆಲ್ಲ ತಂಡದವ್ರು ಅಲ್ಲೇ ಮಾತಾಡ್ಕೊತಾ ಇದ್ದೀವಿ. ಇಷ್ಟು ದೂರ ಬಂದು ಇವರು ಇಷ್ಟೊಂದು ಚೆನ್ನಾಗಿ ಕನ್ನಡವನ್ನು ಎಷ್ಟು ಚೆನ್ನಾಗಿ ತಿಳಿದಿದ್ದಾರೆ, ಕುವೆಂಪುನ ಎಷ್ಟು ಚೆನ್ನಾಗಿ ಇವರು ಅಳವಡಿಸ್ಕೊಂಡಿದ್ದಾರೆ ಜೀವನದಲ್ಲಿ ಅನ್ನೋದನ್ನ ನಾವು ಹೇಳ್ತಾ ಬರ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಅದನ್ನೇ ಮಾತಾಡ್ಕೊಂಡ್ವಿ ನಮ್ಮ ಟೀಮ್ ಅವರು. ಸೊ ನಾವು ಇದ್ರೂ ಇಷ್ಟು ಮಾಡ್ತಿದ್ವೋ ಏನೋ ಗೊತ್ತಿಲ್ಲ. ನೀವು ತುಂಬ ಚೆನ್ನಾಗಿ ಕನ್ನಡಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದೀರಿ. ಅದು ಕುವೆಂಪು ಅವರು ಹೇಳ್ಕೊಟ್ಟಿರೋಂತಹ ವಾಕ್ಯ. ಎಸ್ ಪ್ಲೀಸ್. ಮೇಡಮ್ ಚಪ್ಪಾಳಿ ತಟ್ಟಿದ್ರು, ಅದಕ್ಕೆ ತಟ್ಟಿ ಅಂತ ಕುವೆಂಪು. ಸೊ
ಯಾಕಾಗಿ ನಾನು ಈ ಮಾತನ್ನ ನಿಮ್ಗೆ ಹೇಳಿದೆ ಅಂದ್ರೆ, ಇನ್ನೂ ಒಂದು ಮಾತು ಹೇಳ್ತಾರೆ ಕುವೆಂಪು ಅವ್ರ ಕಾವ್ಯದಲ್ಲಿ ಬರುವಂಥದ್ದು. ಅವರು ವೈಜ್ಞಾನಿಕ ಪ್ರಜ್ಞೆ ಹೇಗಿತ್ತು ಅಂತ, ಗುಡು ಚೆಚ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ. ಏನ್ ಮಾಡ್ಬೇಕು ಈಗ, ಈಚೆ ಬಂದ್ವಿ, ಗುಡಿ ಚರ್ಚು ಮಸೀದಿ ಎಲ್ಲ ಬಿಟ್ಟು ಬಂದಿದ್ದೀವಿ ಆಯ್ತು. ಆಮೇಲೆ ಮೌಢ್ಯತೆ ಇತ್ತಲ್ಲ, ನಮ್ಮಲ್ಲಿ ಅಜ್ಞಾನ ಇದೆಯಲ್ಲ, ಅದನ್ನ ತೊರೆದಿದ್ದೀವಿ ಆಯ್ತು. ಮುಂದಕ್ಕೆ ಏನ್ ಮಾಡ್ಬೇಕಪ್ಪ ನಾವು ಅಂದ್ರೆ, ಅವರೇ ಒಂದು ದಾರಿ ಕೂಡ ತೋರಿಸ್ತಾ ಇದ್ದಾರೆ ನಮ್ಗೆ. ಅದಕ್ಕೆ ಅವ್ರನ್ನ ನಾವು ಕುವೆಂಪುವನ್ನ ತ್ರಿಕಾಲ ಜ್ಞಾನಿಗಳು, ಪ್ರವಾದಿ, ಕುವೆಂಪು ಒಬ್ಬ ಪ್ರವಾದಿ ಅಂತ ಕರಿತೀವಿ. ವಿಶ್ವಮಾನವ ಪ್ರಜ್ಞೆಯನ್ನು ತೋರಿಸ್ತಾರೆ ಅವರು. ಸೊ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಾವು ಯಾವುದನ್ನ ಹತ್ರ ಹೋಗ್ಬೇಕು ಅಂದ್ರೆ, ಅವರು ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ಅಂತ ಹೇಳ್ತಾರೆ. ವಿಜ್ಞಾನವನ್ನ ಹಿಡಿಯಿರಿ, ಆಮೇಲೆ ದೇಶವನ್ನೇ ದೇವರು ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ದೇಶವನ್ನ ಪ್ರೀತಿಸು ನೀನು, ಅದೇ ದೇವರು ನಿಮಗೆ ಅನ್ನೋ ಮಾತನ್ನು ಅವ್ರು. ಗುಡಿ ಚೆಚ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರಡೂರಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಇಂತಹ ಒಂದು ವಾಕ್ಯ ರಚನೆ ಮಾಡ್ತೀವಲ್ಲ, ಅದು ಪದ್ಯ ಆಗಿರ್ಬೋದು, ಗದ್ಯ ಆಗಿರ್ಬೋದು, ಅವು ನಮ್ಮ ಮನಸ್ಸಿನ ಮೇಲೆ ಆಳವಾದಂತಹ ಪರಿಣಾಮವನ್ನು ಬೀರ್ತವೆ. ಇಂಥ ವೈಚಾರಿಕ ಜ್ಞಾನ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನು ನಮಗೆ ತಂದುಕೊಡುತ್ತೆ ಕನ್ನಡ ಸಾಹಿತ್ಯ. ಇವತ್ತಿನ ಅಷ್ಟು ಜನ ಏನು ಬರಿತಾ ಇದ್ದಾರೆ, ಅವ್ರು ಎಲ್ಲರೂ ಕೂಡ ಬರೆಯೋದು ಕನ್ನಡ ಸಾಹಿತ್ಯದಲ್ಲಿ. ನಮ್ಮ ಹರ್ಷ ಸಾಲಿಮಠ್ ಆಗಿರ್ಬೋದು, ಮಮತಾ ಮೇಡಮ್ ಆಗಿರ್ಬೋದು, ಅವರೆಲ್ಲರ ಕಾವ್ಯಗಳನ್ನು ನಾವು ತೆಗೆದುಕೊಂಡಾಗ, ಅಥವಾ ಅಲ್ಲಿ ವಿದ್ಯಾ ಮೇಡಮ್ ಬರೆಯೋದಾಗಿರ್ಬೋದು, ಅಥವಾ ನಿಮ್ಮಲ್ಲಿ ಎಷ್ಟೋ ಜನ ಕವಿಗಳು, ಸಾಹಿತಿಗಳು ಇದ್ದೀರಿ. ಸೊ ನೀವು ಎಲ್ಲ ಯೋಚಿಸುವ, ಮತ್ತು ಕನ್ನಡ ಟೀಚರ್ಸ್ಗಳು ತುಂಬ ಜನ ಅವರ ಆಲೋಚನೆಗಳಿದೆಯಲ್ಲ, ಅವೆಲ್ಲವೂ ಕೂಡ ಸಮಾಜಮುಖಿಯಾಗಿವೆ, ಸಮಾಜಮುಖಿಯಾದಂಥ ಆಲೋಚನೆಗಳು. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಕನ್ನಡ ಸಾಹಿತ್ಯಕ್ಕೆ ಅಷ್ಟೊಂದು ಶಕ್ತಿ ಬಂದಿದೆ, ಕನ್ನಡ ಸಾಹಿತ್ಯಕ್ಕೆ ಅಷ್ಟೊಂದು ಜ್ಞಾನಪೀಠ ಬಂದಿರೋದು ಅಂತ ನಾನು ಹೇಳ್ತೀನಿ. ಜಾಸ್ತಿ ಸಮಯ ತಗೊಂಡ ಏನೋ ಗೊತ್ತಿಲ್ಲ ನಾನು ಮುಗಿತ. ಸೊ ಇಷ್ಟು ಮಾತು ಕನ್ನಡ ಸಾಹಿತ್ಯದ ಬಗ್ಗೆ. ಮತ್ತು ಬಸವಣ್ಣನವರ ವಿಶ್ವಮಾನವ, ಬಸವಣ್ಣನವರು ಹೇಳಿದ್ದು ಪ್ರವಾದಿ ಅಂತ ನಾವು ಹೇಳಿದೆ. ಮತ್ತು ಹಾಗೆ ಕುವೆಂಪುನ ಪ್ರವಾದಿ ಅಂತ ಕರಿತೀವಿ. ಹೀಗೆ ಮಂಟೇಸ್ವಾಮಿ, ಮಲೆ ಮಹದೇಶ್ವರ ಸ್ವಾಮಿ ಅವರೆಲ್ಲರೂ ಸಿಗ್ತಾರೆ, ಅವ್ರನ್ನೆಲ್ಲ ನಾವು ಪ್ರವಾದಿ ಅಂತ ಕರಿತೀವಿ. ಯಾಕಂದರೆ ಅವರೆಲ್ಲ ಮೂರು ಕಾಲಕ್ಕೆ ನಿಲ್ಲುವಂಥವ್ರು. ಅವ್ರು ಸುಮ್ಮನೆ ಏನೋ ಹೇಳ್ಬಿಟ್ಟು ಹೋಗಲ್ಲ ರೀ. ಇವ್ರು ರೈಟರ್ ಒಬ್ರು, ಇವರು ಹರ್ಷ ಬರೀತಾರೆ ಅಂದರೆ ಅದು ಇವತ್ತಿಗೆ ಮಾತ್ರ ಅನ್ವಯಿಸಿರಲ್ಲ, ಅದು ಮುಂದಕ್ಕೂ ಅದು ಅನ್ವಯ ಆಗ್ತಾ ಇರುತ್ತೆ, ಹಿಂದಕ್ಕೂ ಅನ್ವಯ ಆಗಿರುತ್ತೆ. ತ್ರಿಕಾಲಕ್ಕೂ ನಿಲ್ಲುವಂಥದ್ದಕ್ಕೆ ನಾವು ಪ್ರವಾದಿ ಅಂತ ಕರಿತೀವಿ. ಏನದು ಮೂರು ಕಾಲ ಅಂದರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ದ ಫ್ಯೂಚರ್. ಸೊ ಮೂರು ಕಾಲಕ್ಕೆ ದಾರ್ಶನಿಕ ಕವಿ ಅಂತ ನಾವು ಕುವೆಂಪುನ ಕರಿತೀವಿ. ಅಂದರೆ ಆ ಒಂದು ಪ್ರಜ್ಞೆ ಅವರಲ್ಲಿ ಇದೆ. ಸೊ ಈ ರೀತಿ ಹೇಳ್ತಾ ವಿಶ್ವಮಾನವ ಪ್ರಜ್ಞೆಯನ್ನು ಇವ್ರು ಬೆಳೆಸ್ತಾರೆ, ಮತ್ತು ಲಿಂಗಾಯತ ಧರ್ಮವನ್ನು ನಮ್ಮ ಬಸವಣ್ಣನವರು ಬೆಳೆಸ್ತಾರೆ. ಸೊ ಈ ಮಾತುಗಳನ್ನು ಹೇಳ್ಬಿಟ್ಟು ನಾನು ಈಗ ನಾನು ಒಂದೇ ಒಂದು ಕವಿತೆಯನ್ನು ಓದಿ ಕನ್ನಡ ಸಾಹಿತ್ಯಕ್ಕೆ ಯಾಕೆ ಅಷ್ಟು ಶಕ್ತಿ ಬಂದಿದೆ ಅನ್ನೋದನ್ನು ಹೇಳಿದೆ. ಈಗ ನಾನು ನಿಮಗೆ ಒಂದು ನನ್ನ ಕವಿತೆಯನ್ನು ಓದ್ತೇನೆ, ನನ್ನ ಮಾತನ್ನು ಮುಗಿಸ್ತೇನೆ. ಯಾವ ಫಸ್ಟೇ ತೆಕ್ಕೋಬೇಕಿತ್ತು. ಕೇಳೋದು ರೆಡಿ ಇದೆಯಾ, ಟ್ರ್ಯಾಕ್ ಆಗುತ್ತಾ ಇಲ್ವಾ ಅಂತ ಈಗ ಕವಿತೆ ಇದು ನಾನು ರಚಿಸಿರುವಂಥ ಕವಿತೆ ಕೊನೆಗೂ ಗೆದ್ದ ಕಡಲು. ಚುಳು ಚುಳು ನೂಪುರು ಬೆಚ್ಚಿ ಹೆಜ್ಜೆಯ ಒಳಗೆ ಹಚ್ಚ ಹಸಿರ ಮೂಡಿಸಿ ಹರಿದು ಹೊರಟಿದ್ದೆ ಮಿಂಚಿನ ವೇಗ ನಿನ್ನ ಹರವು, ಮಿಂಚಿನ ವೇಗ ನಿನ್ನ ಹರವು, ಹರವಿಗೆ ಎಲ್ಲವೂ ಕೊಚ್ಚಿದೆ ಈ ಕಡಲು. ಕಡಲ ಕಿನ್ನರ ಕಿಂಕರ ಸದ್ದು, ಸದ್ದ ಒಳಗೆ ಅಡಗಿದೆ ನದಿಯ ನೂಪುರದ ಸದ್ದು. ಕುದಿಯುವ ಬೆದೆ ಮೇಲೆ ಒಳಗೆ ಸಾವಿರ ಸಾವಿರ ಜೀವ ಜಂತು, ವಿಷ ಜಂತು, ಅದರೊಳಗಿನ ಮುತ್ತು. ಒಡಲ ತುಂಬೆಲ್ಲ ಬಯಲು, ಬರೀ ಬಯಲು.
ಮಲಗದ ದುಃಖವೋ ಮಲಯದ ಬಡಿತವೋ ಮೊರೆತು ಮೊರೆತು ಬೆರೆತು ಮೊಳೆತು ಮತ್ತೆ ಮೊರೆಯುವ ಕಡಲೆ. ಸುಖದ ಮೊರೆತವೋ ಅದು ಮಲಾಗದ ದುಃಖವೋ ಮಲಯದ ಬಡಿತವೋ ಮೊರೆತು ಮೊರೆತು ಬೆಳೆತು ಮೊರೆತು ಮತ್ತೆ ಮೊರೆಯುವ ಕಡಲೆ. ಮೊರೆವೆ ನಿನ್ನ ಸದ್ದಡಗಲು. ಎಳೆಯ ತುಂಬೆಲ್ಲ ಹರಿದು ಹಸಿರ ಚಿತ್ತಾರ ಮೂಡಿಸಿ ಬಸವಳಿದು ಬಳಲಿ ಬಂದ ಮಳೆಯ ತಂಪು. ತಂಪಿನ ಗುಂಪಿನಲ್ಲಿ ಕಡಲು ಕ್ಷಣ ಕಣ್ಮುಚ್ಚಿ ಶಾಂತತೆಯ ಒಳಗೆ ಆತ್ಮಾನಂದ ರತಿಯ ಒಳಗೆ ನೀನಾದೆ, ಕಡೆಗೂ ನೀನೇ ಮೇಲಾದೆ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಗೂ ಇಲ್ಲಿವರೆಗೂ ನನ್ನನ್ನು ಕರೆದು ಕನ್ನಡ ಸಾಹಿತ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಂಕರ್ ಸರ್ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಹಾಗೂ ಅವರ ಜೊತೆ ಇರುವ ಎಲ್ಲ ಪದಾಧಿಕಾರಿಗಳು, ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿರುವ ಎಲ್ಲ ನಾಗರಿಕರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ.